ತುಂಬ ಕಡೆ ಎಲ್ಲ ಓಡಾಡಿ ತುಂಬ ಬೇಸತ್ತು ಹೋಗ್ಬಿಟ್ಟಿತ್ತು, ದುಡ್ಡು ಖರ್ಚು ಮಾಡಿ ನನಗೆ ಒಂದು ಸ್ವಲ್ಪ ನಿದ್ದೆ ಪ್ರಾಬ್ಲಮ್ಮು. ಹಂಗಾಗಿ ನಿದ್ದೆನೇ ಬರ್ತಾ ಇರಲಿಲ್ಲ. ನೈಟೆಲ್ಲ ಎದ್ದು ಕೂತ್ಕೋತಾ ಇದ್ದೆ, ಬೆಚ್ಚ ಬೀಳೋದು, ಯಾರೋ ಬಂದು ಇಟ್ಕೊಳ್ಳೋಂಗಾಗೋದು. ನನಗೊಂದು 3 months ಆಯಿತು. ನನಗೆ ಅವರು ಹೇಳಿದ ಜಪ ಮಂತ್ರಗಳು ಎಲ್ಲ ನಾನು ಫಾಲೋ ಮಾಡಿ, ದಶಮಹಾಕಾಳಿ ಮಂತ್ರ ಒಂದು ವೀಕಲ್ಲೇ ನನಗೆ ಅದು ರಿಸಲ್ಟ್ ಸಿಕ್ತು. ಇದು ಬರೀ ಒಂದು ಜಪದಿಂದನೇ ಇಷ್ಟೆಲ್ಲ ಒಂದು ಬದಲಾವಣೆ. ಕ್ರಿಯಾ ಬಾಬಾಜಿ ಮಂತ್ರಗಳನ್ನ ಪಡಿಸೋಕ್ಕೆ ಶುರು ಮಾಡಿ ದಶಮಹಾಕಾಳಿಯರ ಮಂತ್ರನೂ ದಾರಿಗಳು ಕೊಟ್ಟಿದ್ದಾರೆ. ಹಂಗಾಗಿ ನನಗೆ ಈಗ ಸ್ವಲ್ಪ ನೋವು ಕಡಿಮೆ ಆಗ್ತಾ ಬರ್ತಾ ಇದೆ. ಹೌದು, ಗುರುಗಳು ಅಷ್ಟೊಂದು ನಮ್ಗೆ ಒಳ್ಳೇದು ಮಾಡಿದ್ದಾರೆ. ಅವರು ಒಂಥರ ನಮಗೆ ಈಗ ರಾಯರ ಥರ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ಇವರು ಗುರುಗಳೇ ನಮಗೆ, ಕುಶಾಲ್ ಗುರುಗಳೇ ರಾಯರ ಥರ ನಾವು ಅವ್ರನ್ನ ಅದೇ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಕಳೆದ ಒಂದು ವಿಡಿಯೋದಲ್ಲಿ ಅವ್ರಿಗೆ ಯಾವ ರೀತಿ ಒಂದು ವಾಮಾಚಾರದ ಒಂದು ಪ್ರಯೋಗ ಆಗಿ ಅದರಿಂದ ಈ ಒಂದು ಬಾಬಾಜಿ ಗುರುಕುಲಕ್ಕೆ ಬಂದ ಮೇಲೆ ಏನೆಲ್ಲ ಒಂದು ಪರಿಹಾರ ಆಯಿತು, ಬದಲಾವಣೆ ಅವ್ರ ಜೀವನದಲ್ಲಿ ಕಂಡ್ರು ಅಂತ ನಾವು ನಿಮಗೆ ತೋರಿಸಿದ್ವಿ. ಇದೇ ಥರ ಎಷ್ಟೋ ಜನ ಪಾಪ ಬಹಳಷ್ಟು ಜನ ಆ ಸಮಸ್ಯೆಯಿಂದ ಬಳಲ್ತಾನೆ ಇದ್ದಾರೆ ವೀಕ್ಷಕರೇ. ಅಂತ ಒಂದು ಸಮಸ್ಯೆಯಲ್ಲಿ ಬಳಲ್ತಾ ಇರೋ ಇನ್ನೊಬ್ಬ ಈ ಒಂದು ಗುರುಕುಲಕ್ಕೆ ಭೇಟಿಯಾಗಿ ಏನೆಲ್ಲ ಒಂದು ಪರಿಹಾರ ಕಂಡಿದೆ ಅವರನ್ನೇ ನಾವು ಮಾತಾಡ್ಸೋಣ ಬನ್ನಿ. ಏನು ಸಮಸ್ಯೆ ಅಂತ ಕೇಳೋಣ. ಅಮ್ಮ ನಮಸ್ತೆ. ನಮಸ್ತೆ ಅಮ್ಮ, ನಮ್ಮ ಚಾನಲ್ಗೆ ಇದೊಂದು ಅವಕಾಶ ಕೊಟ್ಟಿದ್ದೀರಾ. ತಮ್ಮ ಮೂಲಕ ಎಷ್ಟೋ ಜನ ಸಮಸ್ಯೆಯಲ್ಲಿ ಬಳಲ್ತಾ ಇರೋರನ್ನ ಈ ಒಂದು ಗುರುಕುಲದಲ್ಲಿ ಸೇರಿಕೊಂಡಾಗ ಏನೆಲ್ಲ ಒಂದು ಬದಲಾವಣೆ ಆಗತ್ತೆ ಅನ್ನೋದನ್ನ ನಾವು ನಮ್ಮ ಚಾನಲ್ನ ಮೂಲಕ ತೋರಿಸ್ತಾ ಇದ್ದೀವಮ್ಮ. ಅದಕ್ಕೆ ನಮ್ಮ ಚಾನಲ್ಗೆ ನೀವು ಈ ಒಂದು ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೆ ಧನ್ಯವಾದನ ಸೂಚಿಸ್ತಾ, ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಗೆ ಏನು ಸಮಸ್ಯೆ ಇತ್ತು, ಸೊ ಈ ಒಂದು ಬಾಬಾಜಿ ಗುರುಕುಲದಕ್ಕೆ ಬರೋ ಕಾರಣ ಏನು, ಸೊ ಅದನ್ನೆಲ್ಲ ತಿಳಿಸ್ಬೇಕು. ನಮಸ್ತೆ, ನಾವು ಇಲ್ಲೇ ಬೆಂಗಳೂರಿಂದ ಬಂದಿರೋದು. ನಾವು ಇದೇ ವಿಶ್ವಪ್ರಿಯ ಚಾನಲಲ್ಲಿ ಒಬ್ಬ ರೂಪಶ್ರೀ ಅನ್ನೋರಿಂದ ನಾನು ಈ ನಿಮ್ಮದು ವಿಶ್ವಪ್ರಿಯ ಚಾನಲಲ್ಲಿ ನೋಡ್ಬಿಟ್ಟು ನಂದು ಪ್ರಾಬ್ಲಮ್ ಇದು ಕ್ಲಿಯರ್ ಆಗ್ಬೋದು ಅಂತ ನಾನು ಇದಕ್ಕೆ ಜಾಯಿನ್ ಆಗೋಕ್ಕೆ 2 months ಟೈಮ್ ತಗೊಂಡೆ. ಯಾಕಂದರೆ ನಮಗೂ ತುಂಬ ಕಡೆ ಎಲ್ಲ ಓಡಾಡಿ ತುಂಬ ಬೇಸತ್ತು ಹೋಗ್ಬಿಟ್ಟಿತ್ತು, ದುಡ್ಡು ಖರ್ಚು ಮಾಡಿ ಎಲ್ಲೂ ನಮಗೆ ಸೊಲ್ಯೂಷನ್ 2 ದಿನ 3 ದಿನ ಅದ್ರ ಮೇಲೆ ನನಗೆ ಒಂದು ಸ್ವಲ್ಪ ನಿದ್ದೆ ಪ್ರಾಬ್ಲಮ್ಮು. ಹಂಗಾಗಿ ನಿದ್ದೆನೇ ಬರ್ತಾ ಇರಲಿಲ್ಲ. ನೈಟೆಲ್ಲ ಎದ್ದು ಕೂತ್ಕೋತಾ ಇದ್ದೆ, ಬೆಚ್ಚ ಬೀಳೋದು, ಯಾರೋ ಬಂದು ಇಟ್ಕೊಳ್ಳೋಂಗಾಗೋದು. ಎಲ್ಲೋದ್ರೂ ಇದಕ್ಕೆ ಸಮಸ್ಯೆನೇ ಅಂತ ಪರಿಹಾರನೇ ಸಿಕ್ಕಿರಲಿಲ್ಲ. ಈ ಚಾನಲ್ ನೋಡಿ ಆದಮೇಲೆ ಗುರುಗಳಿಗೆ ಫೋನ್ ಮಾಡಿ ನಾವು ಈ ಥರ ತಗೋಬೇಕು ಅಂದಾಗ, ನೀವು ಇದನ್ನು ನೀಟಾಗಿ ಫಾಲೋ ಮಾಡೋಂಗಿದ್ರೆ ಇದಕ್ಕೆ ಬನ್ನಿ ಅಂತ ಒಂದು ಇದನ್ನ ಹಾಕಿದ್ರು ಅವ್ರು, ಗೆರೆ ಹಾಕ್ದಂಗೆ. ಈ ಥರ ಮಾಡಂಗಿದ್ರೆ ಬನ್ನಿ, ಯಾಕಂದ್ರೆ ಮಧ್ಯದಲ್ಲಿ ತುಂಬ ಜನ ಕೆಲವರು ಮಾಡೋಕ್ಕಾಗದೆ ಇದ್ದಾರೆ, ಬಿಟ್ಬಿಡ್ತಾರೆ. ನಿಮ್ಮ ಪ್ರಾಬ್ಲಮ್ ಕ್ಲಿಯರ್ ಆಗಬೇಕಂದ್ರೆ ನೀಟಾಗಿ ಪಾಲಿಸ್ಬೇಕು ಅಂದರು. ಆಯಿತು ಗುರುಗಳೇ, ನನಗೆ ನಮ್ಮ ಯಜಮಾನ್ರು ಸಪೋರ್ಟ್ ಇದೆ ಅಂದ್ಬಿಟ್ಟು ನಾವು ಇದಕ್ಕೆ ಜಾಯಿನ್ ಆದಮೇಲೆ ನನಗೊಂದು 3 months ಆಯಿತು. ನನಗೆ ಅವರು ಹೇಳಿದ ಜಪ ಮಂತ್ರಗಳು ಎಲ್ಲ ನಾನು ಫಾಲೋ ಮಾಡಿ ದಶಮಹಾಕಾಳಿ ಮಂತ್ರಗಳು ಒಂದೊಂದೇ ಲೈನ್ ಇದೆ. ಅದು ಆ ಮಂತ್ರಗಳನ್ನ 2,000 ಹೇಳಿ, 1,000 ಹೇಳಿ ಬೆಳಗ್ಗೆ ಮಧ್ಯಾಹ್ನ ಸ್ನಾನ ಆದ್ಮೇಲೆ ಬೆಳಗ್ಗೆ ಪ್ರತಿದಿನ ದೇವ್ರ ಮನೆಯಲ್ಲಿ ಅಥವಾ ನಿಮ್ಗೆ ಎಲ್ಲಿ ಜಾಗ ಅನುಕೂಲ ಆಗುತ್ತೋ, ಸಮಾಧಾನ ಅನ್ಸುತ್ತೋ ಅಲ್ಲಿ ಕೂತು ನೀವು ಧ್ಯಾನ ಮಾಡಿ ಅಂತ ಹೇಳ್ಕೊಡ್ತಾ ಇದ್ರು ನಮ್ಗೆ. ಅದನ್ನ ಮಂತ್ರಗಳನ್ನ ಜಪ ಮಾಡಿ ಅಂತ ಅದನ್ನ ನಾನು ಫಾಲೋ ಮಾಡ್ಕೊಂಬಂದೆ. ಇಮಿಡಿಯೇಟ್ ಆಗಿ ನನಗೆ ಅದರದ್ದು ರಿಸಲ್ಟ್ ಸಿಕ್ತು. ಸಿಕ್ತು. ಎಷ್ಟು ದಿವಸದೊಳಗಡೆ ಸಿಕ್ತು ನಿಮಗೆ? ಒಂದು ವೀಕಲ್ಲೇ ನನಗೆ ಅದು ರಿಸಲ್ಟ್ ಸಿಕ್ತು. ಮಧ್ಯದಲ್ಲಿ ಅವರು ನನಗೆ ತಗೊಂಡು ಮಂತ್ರದಲ್ಲಿ ಹೇಳಿ ನನಗೆ ಅದನ್ನ ಕ್ಲಿಯರ್ ಮಾಡಿದ್ರು. ನಾನು 2 ದಿನ ಅದನ್ನ ಚೆನ್ನಾಗಾದಲ್ಲ ಅಂತ 2 ದಿನ ಬಿಟ್ಬಿಟ್ಟೆ. ತಿರ್ಗಾ ನನಗೆ ಅದು ಸ್ಟಾರ್ಟ್ ಆದಾಗ ತಿರ್ಗಾ ಗುರುಗಳಿಗೆ ನಾವು ಮೆಸೇಜ್ ಹಾಕಿದಾಗ ಮತ್ತೆ ಅವ್ರು ನಮಗೆ ಫೋನ್ ಮಾಡ್ಬಿಟ್ಟು ನೀವು ತಪ್ಪು ಮಾಡಿದ್ದೀರಾ, ನೀವು ಜಪ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ರು. ಆಗ ನಾನು ಅಷ್ಟು ಅದನ್ನ ಸೀರಿಯಸ್ ಆಗಿ ತಗೊಂಡ್ ಮಾಡಿದಾಗ ನನಗೆ ಅದ್ರ ರಿಸಲ್ಟ್, ಅದ್ರ ಪವರ್ ಏನು ಅಂತ ಗೊತ್ತು. ಇದು ಬರೀ ಒಂದು ಜಪದಿಂದನೇ ಇಷ್ಟೆಲ್ಲ ಒಂದು ಬದಲಾವಣೆ ಜೀವನದಲ್ಲಿ. ಹೌದು, ತುಂಬಾ ರಿಸಲ್ಟ್ ಅಂದ್ರೆ ತುಂಬಾ ರಿಸಲ್ಟ್. ನಾನಾಗಿರ್ಲಿಲ್ಲ ಆ ರೀತಿಗೆ. ನನಗೆ ಏನ್ ಸಮಸ್ಯೆ ಇತ್ತಮ್ಮ ನಿಮ್ಗೆ ಹಿಂದೆ? ಇದು ಬ್ಲ್ಯಾಕ್ ಮ್ಯಾಜಿಕ್. ಅಲ್ಲಿ ನೀವು ಹೇಳೋಕ ಬೇಡ, ನಾವು ನಿಮ್ಮ ಹತ್ರ ಹೇಳ್ತೀವಿ.
ಈ ಬ್ಲ್ಯಾಕ್ ಮ್ಯಾಜಿಕ್ ಇಂದ ಬ್ಲ್ಯಾಕ್ ವಾಮಾಚಾರ ಅದರಿಂದನೇ ನಾವು ತುಂಬಾ ಬಳಲಿದೀವಿ. ಹಾಸ್ಪಿಟ್ಲಲ್ಲೆಲ್ಲ ಹೋಗಿ 3-4 ಕಡೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿದ್ವಿ, ಎಲ್ಲ ನಾರ್ಮಲ್ ಇದೆ, ಏನು ಇಲ್ಲ ಪ್ರಾಬ್ಲಮ್, ನಾರ್ಮಲ್ ಇದೆ. ಸೊ ರಿಪೋರ್ಟ್ ಬಂದಾಗ ನಾರ್ಮಲ್ ಇದೆ, ಆದ್ರೆ ಸಮಸ್ಯೆ ಇದೆ ನಮಗೆ. 1 ವರ್ಷದಿಂದ ಊಟ ತಿನ್ನಕ್ ಆಗ್ತಾ ಇರ್ಲಿಲ್ಲ, ಗಂಟ್ಲು ಪೇಯ್ನಿಂದ ಒದ್ದಾಡ್ತಾ ಇದ್ದೆ. ಈ ಕ್ರಿಯಾ ಬಾಬಾಜಿದು ಜಪ ಮಾಡ್ತಾ ಮಾಡ್ತಾ ಅವ್ರ ಕಡೆಯಿಂದ ಒಂದು ಸೊಲ್ಯೂಷನ್ ಸಿಕ್ಕು ನನಗೆ ಈಗ ಆರಾಮಾಗಿದೆ. ಆರಾಮಾಗಿದೆ, ತೊಂದರೆ ಏನಿಲ್ಲ. ಸೊ ಏನ್ ಅನ್ನಿಸ್ತಮ್ಮ ನಿಮ್ಗೆ ಗುರುಗಳು ಈ ಒಂದು ಬಾಬಾಜಿ ಗುರುಕುಲದ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀರಾ? ನನ್ನಂತವ್ರು ತುಂಬಾ ಜನ ಕಷ್ಟಪಡೋರು ಇದಾರೆ, ನೋಡಿ ಅವರು ಬಂದು ಇಲ್ಲಿ ಸೇರ್ಕೊಳ್ಳಿ. ಅವರು ಅಂದ್ರೆ ತಾಳ್ಮೆ ಪೇಷನ್ಸ್ ಇದ್ರೆ ಮಾತ್ರ ಇಂಥ ಹತ್ರ ಬಂದು ಮಾಡಕ್ ಸಾಧ್ಯ. ಸುಮ್ನೆ ಅಂತೂ ಆಗಲ್ಲ, 1 ತಿಂಗಳಿಗೆಲ್ಲ ರಿಸಲ್ಟ್ ಸಿಗಲ್ಲ. ಕೆಲವು ದೊಡ್ಡ ಸಮಸ್ಯೆಗಳಿರ್ತವೆ. ಎಲ್ಲದಕ್ಕೂ ಕಷ್ಟಪಟ್ರೇನೆ, ಅವ್ರು ಹೇಳ್ದಂಗೆ ಫಾಲೋ ಮಾಡಿದ್ರೆ ಖಂಡಿತ ಹೆಂಗ್ ಬೇಕಾದ್ರೂ ಜೀವನ ನಡೆಸ್ಬೋದು, ಅದು ಮಾತ್ರ ಸತ್ಯ. ಸೊ ಇವಾಗ ಮುಂಚೆಗೂ ಇವಾಗ್ಲೂ ನಿಮ್ಮ ಜೀವನದಲ್ಲಿ ಎಷ್ಟೋ ಬದಲಾವಣೆ ಕಂಡಿದ್ದೀರಾ? ಸಂತೋಷ ಅನ್ನೋದು ಬಂದಿದೆ, ನೆಮ್ಮದಿ ಇದೆ, ನೆಮ್ಮದಿ ಇದೆ, ಖುಷಿ ಕೊಟ್ಟಿದೆ. ಅವ್ರೆಲ್ಲಿ ಪೂಜೆ ಇಟ್ರು ನಾವು ಹುಡ್ಕೊಂಡ್ ಬರ್ತೀವಿ. ಹೌದು, ಗುರುಗಳು ಅಷ್ಟೊಂದು ನಮಗೆ ಒಳ್ಳೇದ್ ಮಾಡಿದ್ದಾರೆ. ಅವರು ಒಂಥರ ನಮಗೆ ಈಗ ರಾಯರ ತರ ಕನೆಕ್ಟ್ ಆಗ್ಬಿಟ್ಟಿದ್ದಾರೆ. ಇವರು ಗುರುಗಳೇ ನಮಗೆ, ಕುಶಲ್ ಗುರುಗಳೇ ರಾಯರ ತರ ನಾವು ಅವ್ರನ್ನ ಅದೇ ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದೀವಿ. ಅಷ್ಟು ಚೆನ್ನಾಗಿ ನಮಗೆ ಅವರು ಪೇಷನ್ಸ್ ಇಂದ ಹೇಳ್ತಾರಲ್ಲ, ನಾವು ಅದನ್ನ ಫಾಲೋ ಮಾಡ್ಲೇಬೇಕು. ಇಲ್ಲಾಂದ್ರೆ ಯಾವ ಮಾತ್ರೆ ಯಾವ ಇದು ಇಲ್ಲ ಸರ್. ಮಂತ್ರ ಜಪದಿಂದ ನನಗೆ ಅಷ್ಟೊಂದು ಬಾಡಿಲಿ ಪಾಸಿಟಿವ್ ಎನರ್ಜಿಯಿಂದ ನನಗೆ ಅದೆಲ್ಲ ಕಡಿಮೆ ಆಯ್ತು. ಅದರಿಂದ ಖುಷಿಯಾಗಿದ್ದೀನಿ. ಫೀಸು ಕಡಿಮೆ, ಶಿಸ್ತು ಹೇಳ್ಕೊಡ್ತಾರೆ, ಹೆಂಗ್ ಜೀವನ ಮಾಡ್ಬೇಕು, ಮನೇಲಿ ಹೆಂಗಿರ್ಬೇಕು, ಒಳ್ಳೆ ರೀತಿಲಿ ಬಾಳಿ ನೆಮ್ಮದಿ ಇರುತ್ತೆ, ಅದೇ ಮುಖ್ಯ. ಇನ್ಯಾರು ಹೇಳ್ಕೊಡ್ತಾರೆ? ಗುರುಗಳೆಲ್ಲ ದುಡ್ಡು ಕೇಳೋರೆ, ನಮ್ಗೆ ನೋಡಿರೋರೆಲ್ಲ ನಮಗೆ ದುಡ್ಡು ಕೇಳೋರೆ. ಈ ಥರ ಶಿಸ್ತಾಗಿರಿ, ಫ್ಯಾಮಿಲಿ ಖುಷಿಯಾಗಿ ಇಟ್ಕೊಳ್ಳಿ, ಈ ಥರ ಇರಿ, ಮಕ್ಕಳು ಈ ಥರ ಹೇಳಿ. ಯಾರ ಹತ್ರನೂ ನಾನು ನೋಡಿಲ್ಲ, ಕೇಳಿಲ್ಲ. ಅವ್ರಿಗೆ ಆಯಸ್ಸು ಆರೋಗ್ಯ ರಾಯರು ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಖಂಡಿತ, ಅಷ್ಟೇ. ಸರಿ ಅಮ್ಮ, ತುಂಬ ಥ್ಯಾಂಕ್ಸ್. ನಮಸ್ತೆ ವೀಕ್ಷಕರೇ. ಇನ್ನೊಬ್ಬರು ವಿದ್ಯಾರ್ಥಿ ಈ ಒಂದು ಬಾಬಾಜಿ ಗುರುಕುಲದಿಂದ ಈ ಬಾಬಾಜಿ ಗುರುಕುಲಕ್ಕೆ ಸೇರಿಕೊಂಡ ಆದಮೇಲೆ ಅವ್ರಿಗೆ ಏನೆಲ್ಲ ಒಂದು ಬದಲಾವಣೆ ಆಯಿತು, ಇಲ್ಲಿ ಬರೋಕ್ಕಿಂತ ಮುಂಚೆ ಏನು ಸಮಸ್ಯೆಯಿಂದ ಬಳಲ್ತಾ ಇದ್ರು ಅದನ್ನು ಅವರಿಂದನೇ ಅವರನ್ನೇ ನಾವು ಕೇಳಿ ಆ ವಿಚಾರನ ತಗೊಳ್ಳೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ಇಷ್ಟು ದೂರ ಬಂದಿದ್ದೀರಾ, ನಮ್ಮ ಚಾನಲ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಎಷ್ಟೋ ಜನ ಸಮಸ್ಯೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ, ಯಾರಿಗೇ ಆಗಿರಲಿ, ಎಷ್ಟೊಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಒಂದು ಆಶಾ ಕಿರಣವಾಗಿ ನಿಮ್ಮಂಥ ಒಂದು ವಿದ್ಯಾರ್ಥಿಯರು ನಿಮ್ಮ ಒಂದು ಇದನ್ನ ಹೇಳ್ಕೊಂಡ್ರೆ ಎಷ್ಟೋ ಜನಕ್ಕೆ ಅದೊಂದು ಆಸರೆಯಾಗಿ ಆಗಲಿ ಅನ್ನೋವಂಥ ಉದ್ದೇಶದಿಂದ ನಾವು ಈ ಒಂದು ಇದನ್ನ ನಾವು ಮಾಡ್ತಾ ಇದ್ದೀವಿ, ನಿಮ್ಮನ್ನು ಪರಿಚಯ ಮಾಡಿಸ್ತಾ ಇದ್ದೀವಿ. ಸರ್, ನಿಮ್ಗೆ ಏನು ಸಮಸ್ಯೆ ಇತ್ತು, ನೀವು ಎಲ್ಲಿಂದ ಬಂದಿದ್ದೀರಾ, ಸೊ ಈ ಒಂದು ಬಾಬಾಜಿ ಗುರುಕುಲಕ್ಕೆ ಸೇರ್ಕೊಂಡಾದ್ಮೇಲೆ ಏನೆಲ್ಲ ಒಂದು ಬದಲಾವಣೆ ಕಂಡಿದೆ ಅದನ್ನೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ಬಾಬಾಜಿ ಗುರುಕುಲಕ್ಕೆ ನನ್ನಿಂದ ವಂದನೆಗಳು. ನನ್ನ ಹೆಸರು ಲೋಕೇಶ್ ಅಂತ. ನನಗೆ ಒಂದು 7-8 ವರ್ಷದ ಹಿಂದೆ ಹಿಪ್ ಜಾಯಿಂಟ್ ಪ್ರಾಬ್ಲಮ್ ಇದೆ. ಹಾಗಾಗಿ ಆ ನೋವಿನಿಂದ ನರಳ್ತಾ ಇದ್ದೆ. ಒಂದಿನ ನನಗೆ ವಿಶ್ವಪ್ರಿಯ ಚಾನಲ್ ನೋಡಿ ಒಂದು ಎಪಿಸೋಡ್ ಸಿಕ್ತು, ಕುಶಲ್ ಕುಮಾರ್ ಅಂದ್ಬಿಟ್ಟು. ಆಗ ನಾನೇನು ಮಾಡಿದೆ, ಆ ಗುರುಗಳನ್ನ ಒಂದು ಸರಿ ಕಾಂಟ್ಯಾಕ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದಾಗ ಅವ್ರೇನು ಹೇಳಿದ್ರು, ನನ್ನ ಸಮಸ್ಯೆನ ಕೇಳಿದ್ರು. ಇನ್ನು ನೀವು ಯಾಕೆ ಮೆಡಿಷನ್ಗೆ ಹೋಗಿಲ್ಲ ಅಂತಲೂ ಹೇಳಿದರು. ಮೆಡಿಷನ್ನಿಗೆ ಹೋಗಿದ್ದೀನಿ, ಮೆಡಿಷನಲ್ಲಿ ನನಗೆ ಆಪ್ರೇಷನ್ ಮಾಡಿಸ್ಬೇಕು ಅಂತ ಒಂದೇ ದಾರಿ ಹೇಳಿದ್ರು. ಆದರೆ ನಾನು ಈಗ ಅದು ಬಿಟ್ಟು ಬೇರೆ ದಾರಿ ಇದೆಯಾ ಅನ್ನೋ ಹುಡುಕಿದಾಗ ಈ ಒಂದು ಗುರುಕುಲ ಸಿಕ್ತು. ಈ ಗುರುಕುಲಕ್ಕೆ ಬಂದು ಕುಶಲ್ ಗುರುಗಳನ್ನ ಮೀಟ್ ಮಾಡಿದ ಮೇಲೆ ಕೆಲವೊಂದು ಬಾಬಾ ಗುರುಗಳು ನನಗೆ ಕೆಲವೊಂದು ಮಂತ್ರಗಳನ್ನ ಕೆಲವೊಂದು ಇದನ್ನು ಹೇಳ್ಕೊಟ್ಟಿರೋದ್ರಿಂದ ಅದನ್ನು ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಂಗಾಗಿ ಅವತಾರ್ ಬಾಬಾಜಿಯವರಿಗೂ, ಕ್ರಿಯಾ ಬಾಬಾಜಿ, ನಮ್ಮ ಕುಶಲ್ ಬಾಬಾಜಿಯವರಿಗೂ ನನ್ನ ವಂದನೆಗಳು. ಕ್ರಿಯಾ ಬಾಬಾಜಿ ಮಂತ್ರಗಳನ್ನ ಪಠಿಸೋಕ್ಕೆ ಶುರು ಮಾಡಿ, ದಶಮಹಾಕಾಳಿಯರ ಮಂತ್ರನೂ ಪಠಿಸೋಕ್ಕೆ ಶುರು ಮಾಡಿ, ಮನೆ ದೇವರು ಕೆಲವೊಂದು ಸದ್ಗುಣಗಳನ್ನ ಪೂರ್ತಿಯಾಗಿ ತಿದ್ದುಪಡಿ ಮಾಡ್ಕೊಂಡಿದ್ದೀನಿ. ದಾರಿಗಳು ಕೊಟ್ಟಿದ್ದಾರೆ. ಹಂಗಾಗಿ ನನಗೆ ಈಗ ಸ್ವಲ್ಪ ನೋವು ಕಡಿಮೆ ಆಗ್ತಾ ಬರ್ತಾ ಇದೆ. ನಿಮಗೆ ಅದು ಅನುಭವ ಆಗ್ತಾ ಇದೆ? ದೇಹದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ನನಗೆ ನಡೀಲಿಕ್ಕೆ ಆಗ್ತಾ ಇರಲಿಲ್ಲ, ಮತ್ತು ಮನಗಲಿಕ್ಕೆ ಆಗ್ತಾ ಇರಲಿಲ್ಲ. ಈಗ
ಎರಡೂ ಕೂಡ ಆಗ್ತಾ ಇದೆ. ಸೊ ಆರಾಮಾಗಿ ಇವಾಗ ವಾಕಿಂಗ್ ಎಲ್ಲ ಆರಾಮಾಗಿ ಮಾಡ್ತೀರಾ ನೀವು, ಏನು ತೊಂದರೆ ಏನಿಲ್ಲ? ಏನಿಲ್ಲ ಸರ್, ಏನಿಲ್ಲ. ಸೊ ನೀವು ಗುರುಗಳ ಬಗ್ಗೆ ಹೇಳಬೇಕಂದ್ರೆ ಒಂದು 2 ಮಾತು ಗುರುಗಳ ಬಗ್ಗೆ ಮತ್ತು ಈ ಗುರುಕುಲದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಬೇಕು. ಗುರುಕುಲಕ್ಕೆ ಯಾರಿಗೆ ಏನೇ ತೊಂದರೆ ಇರಲಿ ಒಂದು ಸರಿ ಬಂದು ನೀವು ಗುರುಕುಲದಲ್ಲಿ ಇದ್ದು ವಿದ್ಯೆ ಕಲೀರಿ, ನಿಮಗೆ ಅದರದ್ದು ಅನುಭವ ಆಗುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಇನ್ನು ಗುರೂಜಿ ಅಂತೂ ಹೇಳ್ಕೊಡೋದಕ್ಕೆ ಅಂತಲೇ ಇದ್ದಾರೆ. ನಮ್ಮ ತಪ್ಪು ದಾರಿಗಳನ್ನ ತಿಳಿಸ್ಕೊಟ್ಟು ನಮಗೆ ಸರಿ ದಾರಿಗೆ ನಡೆಸ್ತಿದ್ದಾರೆ. ಹಂಗಾಗಿ ನಮ್ಮದೇನಾದ್ರು ನ್ಯೂನತೆಗಳಿದ್ದರೆ ಅದೆಲ್ಲನೂ ಸರಿ ಹೋಗ್ತಾ ನಮ್ಮ ತೊಂದರೆಗಳನ್ನು ಕೂಡ ಸರಿ ಹೋಗುತ್ತೆ. ಧನ್ಯವಾದ ಸರ್. ಧನ್ಯವಾದಗಳು.